ಒಂದು ಮರ ಅಭಿಯಾನಕ್ಕೆ ಚಾಲನೆ ನೀಡಿದ ಬೇಲೂರು ತಾಲೂಕಿನ ನ್ಯಾಯಾಧೀಶೆ ಎಂಎಸ್ ಶಶಿಕಲಾ. ಬೇಲೂರು ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಅರಣ್ಯ ಇಲಾಖೆ, ತಾಲೂಕು ಆಡಳಿತ, ಶ್ರೀ ತಳರಬಾಳು ಜಗದ್ಗುರು ವಿದ್ಯಾಸಂಸ್ಥೆ, ಸಿರಿಗೆರೆ ಪೊಲೀಸ್ ಇಲಾಖೆ, ಬೇಲೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ತಾಯಿಯ ಹೆಸರಿನಲ್ಲಿ ಒಂದು ಮರ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಕಾನೂನು ಸೇವಾ ಸಮಿತಿ ಅಧ್ಯಕ್ಷರು ಹಾಗೂ ನ್ಯಾಯಾಧೀಶರು ಎಂಎಸ್ ಶಶಿಕಲಾ, ಗಿಡ ನೆಡುವ ಭಾಗ್ಯ ಎಲ್ಲರಿಗೂ ದೊರೆಯುವುದಿಲ್ಲ. ಅದರಲ್ಲೂ ತಾಯಿಯ ಹೆಸರಿನಲ್ಲಿ ಗಿಡ ನೆಡುವುದು ನಮ್ಮೆಲ್ಲರ ಪುಣ್ಯ. ತಾಯಿ ನಮ್ಮ ಜೀವನದ ಉಸಿರಿರುವವರೆಗೂ ನಮ್ಮ ಹಸಿವನ್ನು ನೀಗಿಸುತ್ತಾಳೆ. ಅದೇ ರೀತಿ ಒಂದು ಮರ ದೊಡ್ಡದಾಗುವವರೆಗೂ ಮನುಷ್ಯನಿಗೆ, ಪ್ರಕೃತಿಗೆ ಆಶ್ರಯ ನೀಡುತ್ತದೆ. ಹಾಗಾಗಿ ಈ ದಿನ ನೀವು ನೆಟ್ಟಿರುವ ತಾಯಿಯ ಹೆಸರಿನ ಗಿಡಕ್ಕೆ ಪ್ರತಿದಿನ ಪೋಷಿಸಿ ಬೆಳೆಸಬೇಕು. ಆಗಷ್ಟೇ ತಾಯಿಗೆ ಗೌರವ ಕೊಟ್ಟಂತಾಗುತ್ತದೆ ಹಾಗೂ ಮುಂದೊಂದು ದಿನದಲ್ಲಿ ಅವರ ನೆರಳನ್ನು ನಿಮ್ಮ ತಾಯಿಯ ಹೆಸರಿನಲ್ಲಿ ಅನುಭವಿಸಲು ಅವಕಾಶ ಸಿಗುತ್ತದೆ ಎಂದರು. ನಂತರ ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನಾಗೇಂದ್ರ ಮಾತನಾಡಿ, ನಮಗೆಲ್ಲ ಆಹಾರ ಕೊಡುವುದು ಭೂಮಿ ತಾಯಿ, ನಮ್ಮೆಲ್ಲರ ಉಸಿರು ಭೂಮಿ ತಾಯಿ. ಹಾಗಾಗಿ ಸದೃಢವಾಗಿ ಒಂದು ಗಿಡವನ್ನು ತಾಯಿಯ ಹೆಸರಿನಲ್ಲಿ ನೆಟ್ಟರೆ ನಮಗೆ ತಾಯಿಗೆ ಕೊಟ್ಟ ಗೌರವ ಎಂದರು. ತಾಲೂಕು ದಂಡಾಧಿಕಾರಿಗಳಾದ ಎಂ ಮಮತಾ ಮಾತನಾಡಿ, ನಮ್ಮ ಉಸಿರು ಹಾಗೂ ಪ್ರಕೃತಿಯನ್ನು ಬಿಟ್ಟು 10 ನಿಮಿಷವೂ ನಮಗೆ ಇರಲು ಸಾಧ್ಯವಿಲ್ಲ. ಪ್ರಕೃತಿಗೆ ಸಹಕಾರವಾಗಬೇಕೆಂದರೆ ನಾವು ಗಿಡ ನೆಡಬೇಕು. ಈ ದಿನ ನಿಮ್ಮ ತಾಯಿ ಹೆಸರಿನಲ್ಲಿ ನೆಡುವ ಗಿಡವು ಮುಂದಿನ ದಿನದಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ನೆರಳಾಗಲಿ ಎಂದರು. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಕಾರ್ಯದರ್ಶಿಗಳಾದ ಜೆಸಿ ಪುಟ್ಟಸ್ವಾಮಿಗೌಡ, ಅರಣ್ಯ ಅಧಿಕಾರಿಗಳಾದ ಯತೀಶ್, ವಲಯ ಅರಣ್ಯ ಅಧಿಕಾರಿಗಳಾದ ರಾಜ್ಕುಮಾರ್, ಶಾಲೆಯ ಮುಖ್ಯೋಪಾಧ್ಯಾಯರಾದ ನಾಗೇಂದ್ರ, ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರಾದ ಎಂಎಸ್ ದಿವಾಕರ್ ಹಾಗೂ ನ್ಯಾಯಾಂಗ ಇಲಾಖೆ ನೌಕರರಾದ ಪ್ರಕಾಶ್, ಗಿರಿಯಪ್ಪ ಉಪಸ್ಥಿತರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ನಾವು ಎಲ್ಲರೂ ಇದನ್ನೆಲ್ಲ ಇದು ಗಿಡ ತಗೊಳುತ್ತೆ, ಇದು ತಗೊಂಡ್ಬಿಟ್ಟು ನಮಗೆ ಉತ್ತಮವಾದ ಗಾಳಿನ ಕೊಡ್ತಾ ಇದೆ. ಹಾಗಾಗಿ ಈ ಗಾಳಿ, ಉತ್ತಮವಾದ ಗಾಳಿ ನಮ್ಗೆ ಇದರಿಂದ ಸಿಗ್ತಾ ಇರೋದ್ರಿಂದ ನಾವು ಗಿಡಗಳನ್ನ ಬೆಳೆಸಬೇಕಾಗುತ್ತೆ. ನೀವೆಲ್ಲರೂ ಕೂಡ ಈಗ ಏನು ಗಿಡಗಳು ಹಾಕಿದ್ದೀರಾ ಅದನ್ನ ಮೇಡಮ್ ಹೇಳಿರೋ ಹಾಗೆ ಅತಿ ಪ್ರೀತಿಯಿಂದ ಅಮ್ಮ ಹೇಗೆ ನಮ್ಮನ್ನು ಮುದ್ದು ಮಾಡ್ತಾರೆ ಹಾಗೆ ನಾವು ಗಿಡಗಳನ್ನು ಮುದ್ದು ಮಾಡ್ತಾ ಬೆಳೆಸಬೇಕಾಗುತ್ತೆ. ಅದಕ್ಕೆ ನೀರು ಎರಿಬೇಕಾಗುತ್ತೆ. ಪ್ರತಿದಿನ ಬಂದ್ಬಿಟ್ಟು ಅದು ಬಾಡೋಗ್ತಾ ಇದೆಯಾ ಬಿಸಿಲಿಗೆ ಅಂತ ನೋಡಿ ಅದಕ್ಕೆ ನೀರು ಎರಿದೆ ಅಂತ ಹೇಳ್ತಾ, ಇದು ಕೇವಲ ಬರೀ ಸ್ಕೂಲ್ ಮಾತ್ರದ ಅಲ್ಲ, ಶಾಲಾ ಆವರಣದಲ್ಲಿ ಮಾತ್ರ ಅಲ್ಲ, ನಿಮ್ಮ ಮನೆಗಳಲ್ಲಿ ಜಾಗ ಇದೆ, ನಿಮ್ಮ ಜಮೀನುಗಳಿರುತ್ತೆ, ಕೆಲವು ಮನೆಗಳಲ್ಲಿ ಜಮೀನುಗಳಿರುತ್ತೆ, ಅಲ್ಲೆಲ್ಲ ಬದಿಗಳಲ್ಲೆಲ್ಲ ಕೂಡ ನೀವು ಗಿಡಗಳನ್ನ ನೆಡೆಸಿ ಅಂತ ಹೇಳ್ತಾ